ಹಾಯ್ ಫ್ರೆಂಡ್ಸ್, ಇವತ್ತು ಮಡಿಕೇರಿ ಸೈಡ್ ಸೀನ್ ಮಾಡಬೇಕಿತ್ತು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ಫೋರ್ಟ್ ಹತ್ರ ಹೋಗಿದೆ. ಫೋರ್ಟ್ ಹತ್ರ ಮುಗಿಸ್ಕೊಂಡು ನಮ್ಮ ಒಂದಲ್ಪೇಟೆಗೆ ಡ್ರಾಪ್ ಮಾಡಬೇಕಿತ್ತು. ಕಸ್ಟಮರ್ನ ಅಲ್ಲೇ ಜೀಪಲ್ಲಿ ಹತ್ರ ಡ್ರಾಪ್ ಮಾಡಿದೆ. ಕಸ್ಟಮರ್ ಜೀಪಲ್ಲಿ ಹೋಗಿದ್ರೆ ಒಂದಲ್ಪೇಟೆ ಮುಗಿಸ್ಕೊಂಡು ಸೀದಾ ಬಂದರು. ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಸೀದಾ ವಿ ಫಾಲ್ಸ್ ಕೊಟ್ಟೆಗರು. ವಿ ಫಾಲ್ಸಲ್ಲಂತೂ ಫುಲ್ ಮಳೆ. ಅಲ್ಲಿಂದ ರಿಟರ್ನ್ ಮಡಿಕೇರಿ ಎಂಟ್ರಿಯಾಗಿ ಊಟಕ್ಕಂತ ನಿಲ್ಲಿಸಿದೆ. ಊಟ ಮುಗಿಸ್ಕೊಂಡು ಸೀದಾ ರಾಜಾ ಸ್ಟ್ರೀಟ್ಗೆ ಹೋಗ್ಬೇಕಿತ್ತು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ರಾಜಾ ಸ್ಟ್ರೀಟ್ ಕಡೆ ಕೊಟ್ಟೆಗರು. ಅಲ್ಲಿ ಸೀದಾ ರಾಜಾ ಸ್ಟ್ರೀಟ್ ಹತ್ರ ಬಿಟ್ಟಿದೆ ಗುರು ಕಸ್ಟಮರ್ನ. ಅಲ್ಲಿಂದ ಮುಗಿಸ್ಕೊಂಡು ಸೀದಾ ತಲಕಾವೇರಿಗೆ ಹೋಗ್ಬೇಕಿತ್ತು. ಕಸ್ಟಮರ್ ಬಿಲ್ ಅಂತ ವೆಯ್ಟ್ ಮಾಡ್ತಿದ್ದೆ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಸೀದಾ ತಲಕಾವೇರಿಗೆ ಹೊರಟೆ ಗುರು. ತಲಕಾವೇರಿಗೆ ಹೋಗಿ 1 ವರ್ಷ ಆಗಿತ್ತು. ಇವತ್ತು ಹೋಗ್ತಾ ಇದ್ದೀನಿ. ಹೋಗ್ತಾ ಅಂದವೆ ಬಾಮಂಗ್ಲ ಎಂಟ್ರಿ ಆಗಿ ಮುಗಿಸ್ಕೊಂಡು ಸೀದಾ ತಲಕಾವೇರಿ ಕಡೆ ಹೊರಟೆ ಗುರು. ಒಳ್ಳೆ ವೆದರ್ ಇತ್ತು. ವಿಡಿಯೋ ಮಾಡ್ಕೊಂಡು ಫೈನಲಿ ತಲಕಾವೇರಿಗೆ ಎಂಟ್ರಿ ಆದ ಗುರು. ತಲಕಾವೇರಿ ದೇವಸ್ಥಾನದ ಹತ್ರ ಒಳ್ಳೆ ವೆದರ್ ಇತ್ತು ಗುರು. ವಿಡಿಯೋ ಮಾಡೋವಂತ ಹೋದೆ ಗುರು. ಏನು ಗ್ರೀನರಿ ಫುಲ್ಲು. ವೆದರ್ ಮಾತ್ರ ಸೇಮ್ ಊಟಿ ವೆದರ್ ಫೀಲ್ ಆಗ್ತಿತ್ತು ಗುರು. ಗ್ರೀನರಿ ಎಲ್ಲ ವಿಡಿಯೋ ಮಾಡ್ಕೊಂಡು ಫೋಟೋ ತಗೊಂಡು ಸೀದಾ ಬಂದು ಗಾಡೀಲಿ ಕಸ್ಟಮರ್ನ ವೆಯ್ಟ್ ಮಾಡ್ತಿದ್ದೆ ಗುರು. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಮಡಿಕೇರಿ ಕಡೆ ಹೊರಟೆ ಗುರು. ಈ ರೋಡ್ ಅಂತೂ ಸಾಕ್ತಾನೆ ಇರಲಿಲ್ಲ, ಫುಲ್ ಗುಂಡಿಗಳೇ ರೋಡಲ್ಲಿ. ಅದೆಲ್ಲ ಡ್ರೈವ್ ಮಾಡ್ಕೊಂಡು ಸೀದಾ NHಗೆ ರೀಚ್ ಆದೆ ಗುರು. NHಯಿಂದ ಮಡಿಕೇರಿ ಕಡೆ ಎಂಟ್ರಿ ತಗೊಂಡು ಸೀದಾ ಮಡಿಕೇರಿಗೆ ಎಂಟ್ರಿ ಆದೆ ಗುರು. ಮಳೆ ಸ್ಟಾರ್ಟ್ ಆಯಿತು. ದಸರಾ ಲೈಟಿಂಗ್ಸ್ ಬೇರೆ ಆನ್ ಮಾಡಿದ್ರು. ಎರಡನ್ನೂ ವಿಡಿಯೋ ಮಾಡ್ಕೊಂಡು ಸೀದಾ ರೆಸಾರ್ಟ್ ಕಡೆಗೆ ಹೊರಟೆ ಗುರು. ಕಸ್ಟಮರ್ನ ರೆಸಾರ್ಟ್ ಹತ್ರ ಡ್ರಾಪ್ ಮಾಡಿದೆ ಗುರು. ನಾಳೆ ಬೇರೆ ಮಡಿಕೇರಿ ಟು ಊಟಿಗೆ ಹೋಗಬೇಕು. ನಾಳಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತೀನಿ ಫ್ರೆಂಡ್. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಗುಡ್ ನೈಟ್, ಬಾಯ್.